ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಮಾಡುವಂತಹ ಸಿಹಿ ಪೊಂಗಲ್ನ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಈ ಅಳತೆನಲ್ಲಿ ಪೊಂಗಲ್ನ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಪೊಂಗಲ್ಲು ಬರುತ್ತೆ. ಅಷ್ಟೇ ಯಾಕೆ ತುಂಬ ಸುಲಭವಾಗಿ ಕಮ್ಮಿ ಸಮಯದಲ್ಲಿ ನೀವು ಪೊಂಗಲ್ನ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಈ ಪೊಂಗಲ್ನ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಈ ಸಿಹಿ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಬಟ್ಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಉರಿನಲ್ಲಿ ಕುಕ್ಕರಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹಸಿದೇ ಹೆಸರುಬೇಳೆನ ಹಾಕ್ಕೊಂಡ್ರೆ ಲೋಳೆ ಬರುತ್ತೆ ಪೊಂಗಲು, ಹಾಗಾಗಿ ಸ್ವಲ್ಪ ತುಪ್ಪ ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಕಿದ್ರೆ ಉರಿಬೋದು. ನಾನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಬಟ್ಲು ಹೆಸರು ಬೇಳೆಗೆ 1 ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿಯಾದ ಅಕ್ಕಿ ಬೇಕಿದ್ರೆ ತೊಗೊಳ್ಬೋದು. ಅರ್ಧ ಬಟ್ಲು ಹೆಸರು ಬೇಳೆ, 1 ಬಟ್ಲಷ್ಟು ಅಕ್ಕಿನ ಈ ರೀತಿ ಸಣ್ಣ ಊರಿನಲ್ಲಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೊಳ್ಬೇಕಾಗತ್ತೆ. ಹುರಿದಿದ್ದಾಗಿದೆ. ಇವಾಗ 1-2 ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ತಿದ್ದೀನಿ. ನೀರಿನಲ್ಲಿ ಚೆನ್ನಾಗಿ ತೊಳೆದು ಹೆಸರುಬೇಳೆ ಅರ್ಧ ಬಟ್ಲು, ಅಕ್ಕಿ 1 ಬಟ್ಲು ತೊಗೊಂಡಿರೋದ್ರಿಂದ 1.5 ಬಟ್ಲಾಗಿದೆ. ಅದಕ್ಕೆ 3 ಬಟ್ಲಷ್ಟು, ಇದೇ ಬಟ್ಲಲ್ಲಿ 3 ಬಟ್ಲಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ. 1-2 ಅರಳಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. 1-2 ಲವಂಗ ಹಾಕ್ಕೊಳ್ಳಿ. ಇದೆರಡನ್ನು ಹಾಕ್ಕೊಳ್ಳೋದ್ರಿಂದ ಪೊಂಗಲು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ 1-3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಹುರಿದಿರೋದ್ರಿಂದ ಬೇಗ ಬೇಯುತ್ತೆ, ತುಂಬ ಸಾಫ್ಟಾಗೂ ಬೇಯುತ್ತೆ. ನೋಡಿ, ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ತುಂಬ ಸ್ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ. ಅನ್ನದ ಅಗಲುಗಳು ಹೆಸರುಬೇಳೆ ಸ್ವಲ್ಪ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅನ್ನ ಮತ್ತು ಹೆಸರುಬೇಳೆನ ಸ್ಮ್ಯಾಶ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಿಹಿಗೋಸ್ಕರ ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸಕ್ಕರೆ ಬೇಕಿದ್ರೆ ಬಳಸ್ಬೋದು, ಬೆಲ್ಲ ರುಚಿಯಾಗಿರುತ್ತೆ. 1.5 ಅಚ್ಚು ಬೆಲ್ಲಕ್ಕೆ 1 ಬಟ್ಲಷ್ಟು ನೀರು ಹಾಕಿ ಹಾಗೆ ಬಿಸಿ ಮಾಡ್ಕೊಳ್ತಿದ್ದೀನಿ. ಇದನ್ನು ಒಂದೆಳೆ ಪಾಕ ಆಗಲಿ ಬೆಲ್ಲ ಗಟ್ಟಿಯಾಗೋವರೆಗೂ ಏನೋ ಕುದಿಸ್ಕೊಳ್ಬೇಕಾಗಿಲ್ಲ, ಜಸ್ಟ್ ನೀರಿನಲ್ಲಿ ಕರಗಿದ್ರೆ ಸಾಕು. ಇದು ಮೀಡಿಯಮ್ ಸಿಹಿ. ನಾನು 1.5 ಅಚ್ಚು ಬೆಲ್ಲ ತೊಗೊಂಡೆ. ಒಂದು ಮೀಡಿಯಮಾಗಿ ಸಿಹಿ ಇರುತ್ತೆ. ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋರು 2 ಅಚ್ಚು ಬೆಲ್ಲನ ತೊಗೊಳ್ಳಿ. ಈಗ ಕುದಿಸ್ಕೊಂಡಾಗಿದೆ. ಇದನ್ನು ಅನ್ನ ಮತ್ತು ಹೆಸರುಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ಆ ಕುಕ್ಕರ್ಗೆ ಸೋಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಇರೋದ್ರಿಂದ ಸೋಸ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. 1 ಬಟ್ಲಷ್ಟು ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ. ಒಣ ಕೊಬ್ಬರಿ ಇಲ್ಲಾಂದರೆ ನೀವು 1 ಬಟ್ಲಷ್ಟು ತೆಂಗಿನಕಾಯಿ ತುರಿ ಬೇಕಿದ್ರೂ ತೊಗೊಳ್ಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಅನ್ನ ಹೆಸರು ಬೇಳೆಗೆ ಸಿಹಿ ಚೆನ್ನಾಗಿ ಅಂಟ್ಕೊಳ್ಬೇಕು. ಬೆಲ್ಲದ ಪಾಕದ ಜೊತೆ ಅನ್ನ ಹೆಸರು ಬೇಳೆ ಸ್ವಲ್ಪ ಬೇಯಬೇಕು. ನೋಡಿ, ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಕುದೀತಾ ಇದೆ. ನೀವು ಅಕ್ಕಿ ಮತ್ತು ಹೆಸರು ಬೇಳೆಗೆ ಬೆಲ್ಲನ ಸೇರಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀರೋ ಅಷ್ಟೇ ಚೆನ್ನಾಗಿ ಸಿಹಿ ಪೊಂಗಲ್ನ ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ಸಮಯ ಕೊಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಆದಷ್ಟು ಬೆಲ್ಲ ಹಾಕಿದ ಮೇಲೆ ನೀವು ಸ್ಟವ್ನ ಸಣ್ಣ ಉರಿನಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇದನ್ನು ದ್ರಾಕ್ಷಿ ಗೋಡಂಬಿನ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಹುರ್ಕೊಳ್ಳೋಣ. ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ತೊಗೊಂಡು ಗೋಡಂಬಿ ಒಂದು ಅರ್ಧ ಹುರಿದಾದ್ಮೇಲೆ 1 ಬಟ್ಲಷ್ಟು ದ್ರಾಕ್ಷಿ ಹಾಕ್ಕೊಳ್ತಿದ್ದೀನಿ. ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಬೇಕಿದ್ರೆ ಇದಕ್ಕೆ ಸೇರಿಸ್ಕೊಳ್ಬೇಕು. ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಹುರಿದಿದ್ದಾಗಿದೆ. ಇವಾಗ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಆಲ್ರೆಡಿ ನಾವು ಸಿಹಿ ಪೊಂಗಲ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ, ಹಾಗಾಗಿ ದ್ರಾಕ್ಷಿ ಗೋಡಂಬಿ ಹಾಕಿದ್ಮೇಲೆ ಮತ್ತೇನು ಬಿಸಿ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಎಷ್ಟು ರುಚಿಯಾಗಿ ಸಿಹಿ ಪೊಂಗಲ್ನ ಮಾಡ್ಕೊಳ್ಬೋದು ಅಂತ. ಕರೆಕ್ಟ್ ಅಳತೆನಲ್ಲಿ ನೀವು ಹೆಸರುಬೇಳೆ, ಬೆಲ್ಲ ಮತ್ತು ಅಕ್ಕಿನ ತೊಗೊಂಡ್ರೆ ತುಂಬಾ ರುಚಿಯಾಗಿ ಬೇಗ ನೀವು ಸಿಹಿ ಪೊಂಗಲ್ನ ಮಾಡ್ಕೊಳ್ಬೋದು. ಈ ವರ್ಷದ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸಲ ಈ ವಿಧಾನದಲ್ಲಿ ಸಿಹಿ ಪೊಂಗಲ್ನ ಟ್ರೈ ಮಾಡಿ, ತುಂಬ ರುಚಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.